ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು. Psych! That's the wrong number! ಎಕ್ಸ್ಕ್ಯೂಸ್ ಮಿ ಪ್ಲೀಸ್, ನಾನ್ ಸುರೇಂದ್ರ ಅಲ್ಲ, ನಾನು ಉಪೇಂದ್ರ ಅವ್ರ ಅಣ್ಣ. ಕಾಮಿಡಿ ಪಾರ್ಟ್ ಏನ್ ಗೊತ್ತಾ, ಇಲ್ಲಿ ಲಿಟ್ರಲಿ ಉಪೇಂದ್ರ ಅವ್ರ ಅಣ್ಣನ ಹೆಸರನ್ನ ತಮ್ಮನ ಹೆಸರ ಕನ್ವರ್ಟ್ ಮಾಡ್ಬಿಟ್ಟು ಉಪೇಂದ್ರ ಡೈರೆಕ್ಟ್ರು, ಸುರೇಂದ್ರ ಅನ್ನೋನು ಕಂಪ್ಯೂಟರ್ ಇಂಜಿನಿಯರ್ ಅಂತ. ಆಸ್ಕರ್ ಅವಾರ್ಡ್ನ ತುಂಬಾ ಎಪಿಕ್ ಆಗಿ ತೋರಿಸ್ತಾರೆ. ಸಿಂಪಲ್ ಎವ್ರಿ ಇಂಡಿಯನ್ ಅಥವಾ ಯಾವುದೇ ಫಿಲಮ್ ಮೇಕರ್ ಆಗಿರ್ಬೋದು, ಅವ್ರ ಮೇನ್ ಡ್ರೀಮ್ ಆಗಿರುತ್ತೆ ದಟ್ ಆಸ್ಕರ್ ಅವಾರ್ಡ್ ಸಿಕ್ಬೇಕು ಅಂತ. ಬಟ್ ಇಟ್ ಡಸ್ ನಾಟ್ ವರ್ಕ್ ದಟ್ ವೇ. ಅವ್ರಲ್ವಾ ಅಮೆರಿಕಾದವ್ರು ಅವ್ರವ್ರಿಗೆ ಕೊಟ್ಕೋತಾರೆ ಕಳ್ಳನ ಮಕ್ಕಳು, ಏನ್ ಮಾಡ್ತೀರಾ. ಬಟ್ ಅದನ್ನ ಪ್ರೆಸ್ಟೀಜಿಯಸ್ ಅವಾರ್ಡ್ ಅಂತ ವರ್ಲ್ಡ್ ವೈಡ್ ಅಲ್ಲಿ ತುಂಬಾ ಫೇಮಸ್ ಆಗಿರೋದ್ರಿಂದ ಜನಕ್ಕೆ ಆ ಅವಾರ್ಡೇ ಬೇಕು ಅನ್ನೋ ಹತ್ರ ಆಸೆ. ಏನ್ ಮಾಡ್ತೀರಾ. ನನಗೆ ಈ ತರ ಪಿಕ್ಚರ್ಗಳು ತುಂಬಾ ಇಷ್ಟ ಆಗುತ್ತೆ, ಯಾಕಂದ್ರೆ ಸಿಂಬಲೈಸೇಷನ್ ತುಂಬಾ ಚೆನ್ನಾಗಿದೆ. ಬಿಕಾಸ್ ಈ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೇಳಿಸ್ಕೊಂಡ್ರೆ ಮನಿಷಾ ಅಂತ ಬರುತ್ತೆ. ಹೀರೋಯಿನ್ ಹೆಸರು ಇಂಟ್ರೊಡ್ಯೂಸ್ ಮಾಡಿಲ್ಲ, ಒಂದು ಹುಡುಗಿನ ತೋರಿಸ್ತಾರೆ, ಮನಿಷಾ ಅಂತ ಬರುತ್ತೆ. ಸೊ ಜನಕ್ಕೆ ಅರ್ಥ ಆಗ್ಲಿ ದಟ್ ಈ ಹುಡುಗಿ ಹೆಸರು ಮನಿಷಾ ಅಂತ. ಸಿ ಹೌ ದ ಸಿಂಬಲಿಸಮ್ ವರ್ಕ್. ನೈಸ್. ಎಂತ ಲುಕ್ ಅದು? ಅದು ಲುಕ್ ಅಲ್ಲ ಯಾ, ರೇಪ್ ಮಾಡತ್ರ ನೋಡ್ತೀಯಳು. ಚೀಚಿ, ಈ ತರ ಎಲ್ಲ ನೀವು ಮಾತಾಡ್ಬಾರ್ದಣ್ಣ. ಏನ್ ಈ ಸೀಕ್ವೆನ್ಸ್ ಅಲ್ಲಿ ನೀವು ನೋಡಿ ಗೊತ್ತಾಗುತ್ತೆ, ಈ ಸೀಕ್ವೆನ್ಸ್ ಅಲ್ಲಿ ಏನೇನೋ ಹಿಡನ್ ಮೀನಿಂಗ್ ಕೂಡ ಇದೆ. ಸೊ ಇದರಲ್ಲಿ ಡಿಫ್ರೆನ್ಶಿಯೇಟ್ ಉಪೇಂದ್ರ ಅವರು ತೋರಿಸ್ತಾರೆ. ಒಬ್ಬ ಫಕ್ ಬಾಯ್ಗೂ ಒಬ್ಬ ಡೀಸೆಂಟ್ ಹುಡುಗಂಗೂ ಡಿಫ್ರೆನ್ಸ್ ಏನು ಅಂತ. ಡೀಸೆಂಟ್ ಹುಡುಗರು ನಾವು ಹುಡುಗಿರು ಅಷ್ಟಾಗಿ ಇಷ್ಟಪಡಲ್ಲ, ಫಕ್ ಬಾಯ್ ಆದ್ರೆ ತುಂಬಾ ಇಷ್ಟ ಆಗ್ತಾನೆ. ಬಿಕಾಸ್ ಈಸ್ ಫಂಕಿ ಕೂಲ್, ಅವನು ಅದನ್ನ ಯೂಸ್ ಮಾಡ್ಕೊಂತಾನೆ. ಅದನ್ನೇ ಇಲ್ಲಿ ಇಂಡೈರೆಕ್ಟ್ ಆಗಿ ಉಪೇಂದ್ರ ಅವರು ಅವನ ತಮ್ಮಂಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ತರ ವರ್ಕ್ ಆಗುತ್ತೆ ಅಂತ. ಮೇಲ್ಗಿನ ಫೀಮೇಲ್ 2 ಅಕ್ಷರ ಜಾಸ್ತಿ ಇದೆ, ಎಫ್ ಇ ಅಂತ. ಕೆಮಿಸ್ಟ್ರಿ ಎಫ್ ಏನಂತಾರೆ ಹೇಳು? ಐರನ್ ಅಂತಾರೆ, H2O ವಾಟರ್ ಅಂತ. ಲಿಟ್ರಲಿ ಹಾಲಿವುಡ್ ಮೂವಿಲಿ H2O ಅದು ರೆಫರೆನ್ಸ್ ಕೊಡ್ತಾರೆ. ಇಫ್ ಯು ಡೋಂಟ್ ನೋ, ನನಗೆ ಆಡಿ ರಿಸರ್ಚ್ ಕೂಡ ಮಾಡಿದೀನಿ. ನಿನ್ನೆಗೆ ಹಾಲಿವುಡ್ ಮೂವಿ ರಿಲೀಸ್ ಆಗಿ 23 ಇಯರ್ಸ್ ಆಯ್ತು. ಫಾರ್ ಸಮ್ ಕೋಇನ್ಸಿಡೆನ್ಸ್ H2O ಕೂಡ ಏನಪ್ಪಾ ಅದು ಮಾರ್ಚ್ ಅಲ್ಲಿ ರಿಲೀಸ್ ಆಗಿದ್ದು, ಸೇಮ್ ಇಯರ್. ವಾಟ್ ಎ ಕೋಇನ್ಸಿಡೆನ್ಸ್. ಅಂಡ್ ಒನ್ ಮೋರ್ ಕೋಇನ್ಸಿಡೆನ್ಸ್ ಏನ್ ಗೊತ್ತಾ, ಸೂಪರ್ ಸ್ಟಾರ್ ಕೂಡ ಸೇಮ್ ಇಯರ್ 19 ಜೂನ್ ಅಲ್ಲಿ ರಿಲೀಸ್ ಆಗಿತ್ತು. ವಾಟ್, ಒಂದೇ ಇಯರ್ ಮೂರ್ ಪಿಕ್ಚರ್, ಅದು ಸೂಪರ್ ಬ್ಲಾಕ್ ಬಸ್ಟರ್. ಮೂರಕ್ಕೂ ಒಬ್ಬರೇ ಸ್ಟೋರಿ ರೈಟ್ರು. ವಾವ್, ಇದನ್ನ ಹೇಳ್ತಾರೆ ನೆಕ್ಸ್ಟ್ ಲೆವೆಲ್. ಈ ಲವ್ ಇವೆಲ್ಲ ಬಿಟ್ಟಾಕೋ, ಜೀವನದಲ್ಲಿ ಮುಂದೆ ಬಾ. ಓಕೆ, ಈ ಮೂವಿ ರೆಫರೆನ್ಸ್ ಟು ಉಪೇಂದ್ರ ಮೂವಿ ಗೊತ್ತಲ್ಲ, ಸೈಕಲ್ ಸೀನು ತಗಡು. ಓಕೆ, ಇಫ್ ಯು ರಿಮೆಂಬರ್ ಇಟ್ ಸಿಂಕ್ ಆಗುತ್ತೆ. ಅರ್ಥ ಆಯ್ತಾ? ಅಲ್ಲ, ಅವನು ಸುಮ್ನೆ ನೋಡ್ರು ಕೋಪ ಮಾಡ್ಕೊಂತಾನೆ. ಅವ್ನು ತುಂಬಾ ಶಾರ್ಟ್ ಟೆಂಪರ್ಡ್. I just love short-tempered people. ಜನಕ್ಕೆ ಏನ್ ಮಾಡಬೇಡ ಅಂತೀವೋ ಅದನ್ನೇ ಮಾಡೋದ್ರಲ್ಲಿ ಜಾಸ್ತಿ ಥ್ರಿಲ್ ಸಿಗುತ್ತೆ. ಅದಕ್ಕೆ ಉಪೇಂದ್ರ ಅವ್ರು ಹೇಳ್ತಿರ್ತಾರೆ ಎಷ್ಟೊಂದು ಇದ್ರ ಇಂಟರ್ವ್ಯೂಗಳಲ್ಲಿ ಅಥವಾ ಯಾವ್ದಾದ್ರು ಸ್ಪೀಚ್ ಕೊಡ್ಬೇಕಾದ್ರೆ, ನಾವು ಉಲ್ಟಾ ಹೇಳ್ತೀವಿ, ನೀವು ಮಾಡ್ರಿ ಅಂತ ಹೇಳ್ತೀನಿ, ನಾವು ನೀವು ಮಾಡಲ್ಲ ಅಂತ. ಅದಕ್ಕೆ ಇಲ್ಲೇ ಅದನ್ನ ಚಿಕ್ಕದಾಗಿ ಫೋರ್ಸ್ ಆಗೇ ತೋರಿಸ್ಬಿಟ್ಟವ್ರು ನೋಡಿ. ಇಲ್ಲಿ ಹೇಳ್ತಾವನೆ ಅವ್ನ ಹಿಂದೆ ಬೀಳ್ಬೇಡ ನೀನು, ಅವ್ನು ಸರಿ ಇಲ್ಲ, ಮೊದಲೇ ಶಾರ್ಟ್ ಟೆಂಪರು ಅಂತ. ಆದ್ರೂ ಹುಡುಗಿ ಇಲ್ಲ, ನಂಗೆ ಅವನೇ ಬೇಕು ಅಂತ. ಸಿ ದಟ್ಸ್ ದ ವಾಟ್ ಈಸ್ ಟ್ರೈಂಗ್ ಟು ಕನ್ವೆ. ಇದ್ರಲ್ಲೂ ಅದನ್ನೇ ತೋರಿಸ್ತಾವ್ರೆ ಅಷ್ಟೇ. ಏನ್ ಹಾಲಿವುಡ್ ಕನ್ನಡ ಇಂಡಸ್ಟ್ರಿ ಗಂಡು ಹೆಣ್ಣಿನ ಮಧ್ಯೆ ಇರೋದು ಏನ್ ಗೊತ್ತಾ? ಬರೀ ಫಿಸಿಕಲ್ ಅಟ್ರಾಕ್ಷನ್, ಸೆಕ್ಸ್. ಅದನ್ನ ಈ ಸಿವಿಲೈಸ್ ಸಮಾಜ ಹೇಳ್ಕೊಳ್ಳೋದು ಕಷ್ಟ, ನಾಚಿಕೆ ಅನ್ಬಿಟ್ಟು ಬ್ಯೂಟಿಫುಲ್ ಆಗಿ ಲವ್ ಅನ್ನ ವರ್ಡ್ ಕೊಟ್ಟಿದ್ದಾರೆ. ಲಿಟ್ರಲಿ ಉಪೇಂದ್ರ ಅವರು ಲವ್ ಅನ್ನೋದು ಯಾವ ತರ ವರ್ಕ್ ಆಗ್ತಿದೆ ಈಗಿನ ಜನರೇಷನ್ ಅಲ್ಲಿ. ಬಟ್ ಆಗಿನ ಜನರೇಷನ್ ಇದ್ದಿದ್ ಲವ್ ಬೇರೆ, ಈಗಿನ ಜನರೇಷನ್ ಇರೋದೇ ಲವ್ ಬೇರೆ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಪೋರ್ಟ್ರೇ ಮಾಡಿ ತೋರಿಸ್ತಾರೆ. ಆಸ್ ಸಿಂಪಲ್ ಅಸ್. ಎಷ್ಟು ವರ್ಷದಿಂದ ನೀನ್ ನನ್ ಗೊತ್ತು ನಿಜ, ಆದ್ರೆ ನನ್ಗೆ ಯಾವತ್ತೂ ನಿನ್ನ ಲವ್ ಮಾಡ್ಬೇಕು ಅಂತ ಅನ್ಸ್ಲಿಲ್ಲ. ನೀನ್ ನನ್ ಒಳ್ಳೆ ಫ್ರೆಂಡ್. 2002 ಅಲ್ಲೇ ಫ್ರೆಂಡ್ ಝೋನ್ ಅನ್ನೋ ಕಾನ್ಸೆಪ್ಟ್ ನೋಡ್ರಿ ಹೆಂಗೈತೆ. ಆ ಕಾನ್ಸೆಪ್ಟ್ ಈಗ ಎಲ್ಲರೂ ಹೇಳ್ತಾರೆ ಫ್ರೆಂಡ್ ಝೋನು ಅಂತ. ಫ್ರೆಂಡ್ ಝೋನ್ ಅಲ್ಲಿ ಅವಾಗಲೇ ಇತ್ತು ಸರ್, ಅವ್ರು ನಮಗ್ ಗೊತ್ತಿರ್ಲಿಲ್ಲ ಅಷ್ಟೇ. ಇದನ್ನ ಉಪೇಂದ್ರ ಅವ್ರು ಅವಾಗಲೇ ತೋರಿಸಿದ್ರು ನೋಡಿ ಅಂತ, ಫ್ರೆಂಡ್ ಝೋನ್ ಅನ್ನೋದು ಹೆಂಗಿರ್ತದೆ ಅಂತ. ನೀನು ನನ್ನ ಮನುಷ್ಯ ಹತ್ರ ಇರ್ಬೇಕಾರೆ ನಾನೇ ನೀನು ಏನಿಲ್ಲ ಫೋರ್ ಶ್ಯಾಡೋಯಿಂಗ್, ನಾನೇ ನೀನು ನೀನೇ ನಾನು ಅನ್ನೋ ತರ. ಈ ಕಾನ್ಸೆಪ್ಟ್ ಅಲ್ಲೇ ಇತ್ತು. ಹೇಳ್ದೆ ತಾನೆ ನಾನು ಫಸ್ಟೇ, ಅವ್ರು ಅವಾಗಲೇ ಸ್ಕ್ರಿಪ್ಟ್ ಬರ್ದಿಕ್ಕಿದ್ರು ಅಂತ. ಅಲ್ಲಿ ಇಲ್ಲಿ ಕಾಣಿಸ್ಕೊತಾ ಇರುತ್ತೆ ಅಂತ ನೋಡಿ ಹೆಂಗೈತೆ. ಕೋತಿ ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊಂಡ್ರೆ ಸುರ ಸುಂದರ ಅಂಗ ಅಂತ ಹೇಳುತ್ತೆ. ಅದೇ ತರದ್ ಒಂದು ಪಿಕ್ಚರ್ನ ಫ್ಯೂಚರ್ ಅಲ್ಲಿ ಕೂಡ ಉಪೇಂದ್ರ ಅವ್ರು ಮಾಡ್ತಾರೆ. ಕೋಇನ್ಸಿಡೆನ್ಸ್? ಐ ಡೋಂಟ್ ಥಿಂಕ್ ಸೊ. ಎವ್ರಿಥಿಂಗ್ ಇಸ್ ಪ್ಲಾನ್ಡ್ ಬ್ರೋ, ಎವ್ರಿಥಿಂಗ್ ಇಸ್ ಪ್ಲಾನ್ಡ್. ಎಲ್ಲ ನಾವ್ ಈಗಿನ ಜನರೇಷನ್ ಮೀಮ್ಸ್ ಮಾಡ್ತೀವಿ, ಪಿಕ್ಚರೇ ಮೀಮ್ ಇದ್ದಂಗೆ ಐತೆ. ನಾನು ನಕ್ಕಿ ಸಾಕಾಗ್ಬಿಡಿ. ಎಷ್ಟು ರೆಕಾರ್ಡ್ ಮಾಡ್ಲಿ ಗುರು, ಎಷ್ಟೊಂದು ನಾನು ಕಟ್ ಮಾಡಿ ಬಿಸಾಕಿದ್ದೀನಿ. ನಕ್ಕಿ ಸಾಕಾಗೋಯ್ತು. ಸೊ ಸಾರಿ,
ನಿನ್ನ ಜ್ಞಾನ ಅಜ್ಞಾನ ವಿಜ್ಞಾನ ನನ್ಗೇನ್ ಕೊಟ್ಟೆ? ನನ್ನ ಹುಟ್ಟಿಸ್ಬಿಟ್ಟು ನನ್ನ ಬಾಡಿಲೆಲ್ಲ ಬರೀ ವೈರು ನಟ್ಟು ಬೋಲ್ಟು ಆ ಚಿಪ್ಗಳು ಹಾಕಿದ್ಯಾ? ಹೆಂಗೆ AI ಹ್ಯೂಮನ್ ನ ಟಾರ್ಗೆಟ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ವೆನ್ AI ಕೂಡ ಫೀಲಿಂಗ್ಸ್ ಬಂದಾಗ ಅವು ಹ್ಯೂಮನ್ ತರ ಇಮಿಟೇಟ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಅವುಗಳಲ್ಲೂ ಫೀಲಿಂಗ್ಸ್ ಇರುತ್ತೆ. ಅವಾಗ ಅವು ಇದೇ ತರ ಮಾತಾಡ್ತವೆ ಅನ್ನೋ ತರ ಇಂಡೈರೆಕ್ಟ್ ಆಗಿ ತೋರಿಸ್ತವ್ರೆ. ಇದು ತುಂಬಾ ಫ್ಯೂಚರಿಸ್ಟಿಕ್ ಆಗೋಯ್ತು. ಇದನ್ನ ಫ್ಯೂಚರ್ ಪ್ರಿಡಿಕ್ಟ್ ಮಾಡ್ದಂಗೆ ಆಯ್ತು. ಅವಾಗ ಅವರು ರೋಬೋಟ್ ಅಲ್ಲಿ ಆತರ AI ಇರುತ್ತೆ ಅಂತ ಹೇಳ್ತಿದ್ರು. ಈಗ ಲಿಟ್ರಲಿ ಒಂದು ಕಂಪ್ಯೂಟರ್ ಒಂದು ಮೊಬೈಲ್ ಅಲ್ಲೇ ಆತರ ಮಾತಾಡ್ತವೆ AIಗಳು. ಪ್ರೋಗ್ರಾಮ್ ನ ಕರೆಕ್ಟ್ ಆಗಿ ಮಾಡಿದ್ರೆ ಯೋಚನೆ ಮಾಡಿ ಹೆಂಗೈತೆ ಅಂತ. ಒಂದು ಕೋತಿ ನನ್ನನ್ನು ನೋಡ್ಕೊಳ್ಳುತ್ತಂತೆ. ಅದು ನಾನೇ ಸಾಕಿದ ಕೋತಿ. ಅದನ್ನು ಆರ್ಡರ್ ಮಾಡೋರು ಯಾರು? ನಾನೇ ನಿರ್ಮಿಸಿದ ಒಂದು ರೋಬೋ. ನೋಡಿ ಇಲ್ಲಿ ಹೆಂಗೆ ಪೋರ್ಟ್ರೇ ಮಾಡ್ತವ್ರೆ ದಟ್ ನಾವು ಕ್ರಿಯೇಟ್ ಮಾಡಿದ್ದು ನಮಗೆ ಬ್ಯಾಕ್ ಫೈರ್ ಹೆಂಗಾಗುತ್ತೆ ಅಂತ. ನಾವು ಕ್ರಿಯೇಟ್ ಮಾಡಿದ ರೋಬೋಟ್ ನಮಗೆ ಬಗ್ಗಿಸ್ಕೊಂಡು ಇಕ್ಬಿಟ್ರೆ ಹೆಂಗಾಗುತ್ತೆ ಅನ್ನೋದನ್ನ ಇಲ್ಲಿ ಇಂಡೈರೆಕ್ಟ್ ಆಗಿ ತೋರ್ಸಕ್ ಟ್ರೈ ಮಾಡ್ತಿದ್ದಾರೆ. ಒಂದು ಏನಪ್ಪ ಅದು ಅನಂತ್ನಾಗ್ ಥ್ರೂ ಇದನ್ನ ಮೆಸೇಜ್ ನಿಮ್ಗೆ ತಲುಪಲಿ ಅಂತ ಅವ್ರು ಇಂಡೈರೆಕ್ಟ್ ಆಗಿ ತೋರಿಸ್ತಾರೆ. ಬಟ್ ಇದು ಕಾಮಿಡಿಕ್ ಸೀನ್ ಆಗಿದೆ. ಬಟ್ ಇದನ್ನ ತುಂಬಾ ಸೀರಿಯಸ್ ಆಗಿ ನೋಡಿದ್ರೆ ಅರ್ಥ ಆಗುತ್ತೆ. ಲಿಟ್ರಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ನ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಉಪೇಂದ್ರ ಅವ್ರದ್ದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಬರ್ತೈತೆ. ವಿ ಲವ್ ಯು ಬಾ ಅದೈತಲ್ಲ ಆ ಸಾಂಗ್. ಏನಿಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಬರ್ತೈತೆ ದಟ್ M47 ಅಂತ. M47 ಅಂದ್ರೆ ಅಲ್ಲಿ ಫೋರ್ ಶಾಡೋಯಿಂಗ್ ಅಗೇನ್ ದಟ್ ರೋಬೋಟ್ ಹೆಸರು M47 ಮನೀಶ್ ಅಂತರ ನೋಡಕೈತಲ್ಲ ಅದನ್ನ M47 ಅಂತ ಕರೀತಾರೆ. ಆದ್ರೆ ಅದನ್ನ ಹೇಗೆ ಹೇಳ್ಕೊಬೇಕು ಗೊತ್ತಾಗ್ಲಿಲ್ಲ. ನೀನೊಬ್ಬ ಡೈರೆಕ್ಟ್ರು, ನಿನ್ ಲವ್ ಅನ್ನ ಒಂದ್ ಸೀನೋ ಸೀಕ್ವೆನ್ಸ್ ಮಾಡಿ ತೋರಿಸ್ಬಿಡ್ತೀಯ. ಇಲ್ಲಿ ಪೋರ್ಟ್ರೇಯಿಂಗ್ ದಟ್ ಎಲ್ಲರೂ ಬೇರೆಯವ್ರ ತರ ಬದುಕಕ್ಕಾಗಲ್ಲ. ನಾವು ನಾವಾಗೇ ಇರ್ತೀವಿ, ಅವ್ರಾಗೇ ಇರ್ತಾರೆ. ಸೊ ನಾಟ್ ಎವ್ರಿಬಡಿ ಇಸ್ ಲೈಕ್ ಕೂಲ್ ಡೂಡ್ ಆಗಿರಕ್ಕಾಗಲ್ಲ. ಎಲ್ಲರೂ ಚಪ್ರಿ ಆಗಕ್ಕಾಗಲ್ಲ. ಎಲ್ಲರೂ ಏನಂತಾರೆ ಹಾರ್ಡ್ ಗಾಯ್, ಸೆಕ್ಸಿ ಬಾಯ್ ಅಥವಾ ಹ್ಯಾಂಡ್ಸಮ್ ಆಗಿರಕ್ಕಾಗಲ್ಲ. ಸೊ ಎಲ್ಲರಿಗೂ ಅವ್ರವ್ರದೇ ಇದಿರುತ್ತೆ, ಎಮೋಷನ್ಸ್ ಇರುತ್ತೆ. ಎಲ್ಲರೂ ಬೇಬ್ ಐ ಲವ್ ಯು ಅಂದ್ಬಿಟ್ಟು ಎಲ್ಲರೂ ರೋಸ್ ಕೊಡಕ್ ಹೋಗಲ್ಲ. ಸೊ ಒಬ್ಬೊಬ್ರಿಗೆ ಒಂದೊಂಥರ ಲವ್ ಸ್ಟೋರಿ ಇರುತ್ತೆ. ಸೊ ಉಪೇಂದ್ರ ಅವ್ರನ್ನೇ ಅವ್ರು ಇಲ್ಲಿ ಪಿಕ್ಚರಲ್ಲೇ ಪೋರ್ಟ್ರೇ ಮಾಡ್ತಾರೆ. ಅವ್ರಿಗೆ ಲವ್ ಎಕ್ಸ್ಪ್ರೆಸ್ ಮಾಡಕ್ ಬರ್ದೇ ಇರ್ಬೋದು ರಿಯಲ್ ಲೈಫಲ್ಲಿ, ಅದಕ್ಕೆ ಅವ್ರು ಪಿಕ್ಚರ್ ಥ್ರೂ ಎಕ್ಸ್ಪ್ರೆಸ್ ಮಾಡ್ತಾರೆ. ಸೊ ಅದನ್ನೇ ಇಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಸಿ ಹೆಂಗೈತೆ ಫೋರ್ ಶಾಡೋಯಿಂಗು ನೆಕ್ಸ್ಟ್ ಲೆವೆಲ್ ಆಗೈತಲ್ವಾ, ಅದನ್ನೇ ಅರ್ಥ ಮಾಡ್ಕೋಬೇಕು. ಜನ ಅರ್ಥ ಮಾಡ್ಕೊಂಡೆ ಹೆಂಗ್ ಬೇಕೋ ಹಂಗೆ ಬೇಕಾದಂಗೆ ಮಾತಾಡ್ತಾರೆ. ಅದನ್ನೇ ಇಲ್ಲಿ ಪಿಕ್ಚರಾಗಿ ತೋರಿಸ್ತಾರೆ. ಅವನು ನನ್ನ ಸೃಷ್ಟಿ, ನನ್ನ ಮಗು. ಅವನನ್ನು ಹಾಗೆಲ್ಲ ಬಿಟ್ಬಿಡೋಕ್ಕಾಗತ್ತಾ? ನಿಮ್ ಮಗು ರಪ ಅಂತ ಬೀಸ್ತಿರ್ಬೇಕಾದ್ರೆ ಚೆನ್ನಾಗಿರೋದಾ? ನನ್ನ ಎತ್ತಿ ಬಿಸಾಕಿರೋದು ಇನ್ನೂ ನೋತಾ ಇದೆ. ಸುಮ್ಮನೆ ಅವ್ನು ಹಾಳಾಗೋಗ್ಲಿ. ಅವ್ರ ಕ್ಯಾರೆಕ್ಟರ್ನ ಮಗು ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಯಾವುದೇ ಕ್ಯಾರೆಕ್ಟರ್ ಆಗಲಿ ಅಥವಾ ಏನೇ ಆಗಲಿ ಒಬ್ಬ ದೇವ್ರನ್ನ ಮಕ್ಕಳನ್ನ ಕ್ರಿಯೇಟ್ ಮಾಡಾದ್ಮೇಲೆ ನಾವೆಲ್ಲ ಅವ್ರ ಮಕ್ಕಳೇ ತಾನೆ ಟೆಕ್ನಿಕ್ಲಿ. ಸೊ ನಮ್ಮ ಲೈಫಲ್ಲಿ ನಾವು ಅವ್ರನ್ನ ಎಷ್ಟೇ ಬೈಕೊಂಡ್ರು ದೇವ್ರು ಸಪೋರ್ಟ್ ಮಾಡೋ ಟೈಮು ಸಪೋರ್ಟ್ ಮಾಡೇ ಮಾಡ್ತಾರೆ. ಅದು ಡಿಪೆಂಡ್ ಆಗುತ್ತೆ ಯಾವ ಟೈಮಲ್ಲಿ ಅಂತ ನಮ್ಗೆ ಗೊತ್ತಿಲ್ಲ, ಬಟ್ ಮಾಡ್ತಾರೆ. ಅದಕ್ಕೆ ನೀನು ಇಂಡೈರೆಕ್ಟ್ ಆಗಿ ಪೋರ್ಟ್ರೇ ಮಾಡಕ್ ತೋರ್ಸವ್ರೆ ಇನ್ ಡಿಫ್ರೆಂಟ್ ವೇ. ಅಫ್ಕೋರ್ಸ್ ನನ್ನ ಮಕ್ಕಳೇ ಹಿಂಗೆ ತಮಗೆ ಬೇಕಾಗವರೆಗೂ ಚೆನ್ನಾಗಿ ಉಪಯೋಗಿಸ್ಕೊಂಡು ಆಮೇಲೆ ಮೂಲೆಗೆ ಬಿಸಾಕ್ಬಿಡ್ತಾರೆ. ಆಮೇಲೆ ಪ್ರೀತಿಯ ಪ್ರತೀಕ, ಸ್ಮರಣಾರ್ಥ, ಇನ್ ಮೆಮರಿ ಅಂತ ಒಂದ್ ಲೈನ್ ಸೇರಿಸ್ಬಿಡ್ತಾರೆ. ಈ ಮೂವಿಯಿಂದ ಏನ್ ಸಿಕ್ತು ನಮ್ಗೆ ಕಲ್ತ್ಕೊಳ್ಳೋದು ಅಂದ್ರೆ, ಲವ್ನ ಯಾವ ತರ ಎಕ್ಸ್ಪ್ರೆಸ್ ಮಾಡಬೇಕು, ಬಟ್ ಅದನ್ನ ನಾವು ಫೋರ್ಸ್ಫುಲ್ ಆಗಿರಬಾರ್ದು. ಲವ್ ಅನ್ನೋದು ಎರಡು ಕಡೆಯಿಂದನೂ ಆಗಬೇಕು. ಒಂದು ಹುಡುಗ ಹುಡುಗಿ ಆಗಿದ್ರೆ ಅವರಿಬ್ಬರದು ಲವ್ ಎರಡು ಕಡೆಯಿಂದನೂ ಇರಬೇಕು. ಆವಾಗಲೇ ಅದು ಲವ್ ಸಕ್ಸಸ್ಫುಲ್ ಆಗೋದು. ಫೋರ್ಸ್ ಮಾಡೋಕ್ಕಾಗಲ್ಲ ಒಂದು ಸೈಡಿಂದ. ಮತ್ತೆ ನೀವು ಆ ಹುಡುಗ ಅಥವಾ ಹುಡುಗಿ ಈ ಥರ ಇದ್ದಾರೆ, ಅವ್ರಿಗೆ ಆ ಥರ ಇಷ್ಟ ಆಗುತ್ತೆ ಅಂದ್ರೆ ಆ ಥರ ನೀವು ಟರ್ನ್ ಆಗೋದ್ರಿಂದ ಏನು ಪ್ರಯೋಜನ ಇಲ್ಲ. ಯಾಕಂದ್ರೆ ಒಂದಲ್ಲ ಒಂದಿನ ಅವ್ರಿಗೆ ಗೊತ್ತಾಗೋಗುತ್ತೆ ನೀವು ಪ್ರಿಟೆಂಡ್ ಮಾಡ್ತಾ ಇದ್ರಿ ಟು ಬಿ ಎ ಕೂಲ್ ಗಾಯ್, ಬಟ್ ಇವ್ರು ಆ್ಯಕ್ಚುಲಿ ನಾಟ್ ಎ ಕೂಲ್ ಗಾಯ್ ಅಂತ. ಬಟ್ ಸಮ್ಟೈಮ್ಸ್ ಅದು ವರ್ಕ್ ಆಗಲ್ಲ. ಅದಕ್ಕೆ ಇನ್ನೊಂದು ಏನು ಗೊತ್ತಾ, ಇಲ್ಲಿ ಯಾವ್ದಾದ್ರು ಕೆಲವೊಬ್ರು ಅನ್ಕೋತಾರೆ ಗೊತ್ತಾ, ಎಲ್ಲರೂ ಕೆಟ್ಟವ್ರು ಅನ್ಕೊಳ್ಳೋರು ಎಲ್ಲರೂ ಕೆಟ್ಟವ್ರಾಗಿರಲ್ಲ, ಎಲ್ಲ ಒಳ್ಳೆಯವ್ರು ಅನ್ಕೊಳ್ಳೋರು ಒಳ್ಳೆಯವರಾಗಿರಲ್ಲ. ಅದನ್ನು ಕೂಡ ಅದ್ರಲ್ಲಿ ಪೋರ್ಟ್ರೇ ಮಾಡಿದರೆ. ಮತ್ತು AI ಯಾವತ್ತಿದು ಫ್ರೆಂಡ್ ಥರ ಟ್ರೀಟ್ ಮಾಡಬೇಕು, ನಾಟ್ ಆ್ಯಸ್ ಏನಪ್ಪ ಸ್ಲೇವ್ಸ್ ಅಂತ. ಫ್ರೆಂಡ್ ಥರ ಟ್ರೀಟ್ ಮಾಡಿದ್ರೆ ಫ್ರೆಂಡ್ ಆಗೇ ಇರ್ತಾರೆ. ಬಟ್ ಸ್ಲೇವ್ಸ್ ಥರ ಟ್ರೀಟ್ ಮಾಡಿದ್ರೆ ಅವ್ರು ನಿಮ್ಮನ್ನ ಸ್ಲೇವ್ ಮಾಡಬೇಕು ಅಂತ ಪ್ಲ್ಯಾನಿಂಗಲ್ಲಿರುತ್ತೆ. ಬಿಕಾಸ್ ಅದು ಅಫ್ಕೋರ್ಸ್ ಹ್ಯೂಮನ್ ಏನಪ್ಪ ಅದು ಫೀಲಿಂಗ್ಸ್ನ ಮಿಮಿಕ್ ಮಾಡುತ್ತಲ್ವಾ AI. ಸೊ ಇಟ್ಸ್ ಲೈಕ್ ದಟ್. ಸೊ ಇದನ್ನ ಪೋರ್ಟ್ರೇ ಮಾಡೋರು ಆವಾಗಲೇ 2002 ಅಲ್ಲಿ ಈ ಪಿಕ್ಚರ್ ತುಂಬ ಚೆನ್ನಾಗಿತ್ತು. ನಾನು ಎಷ್ಟೊಂದು ಥಿಂಗ್ಸ್ನಲ್ಲಿ ಕವರ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದೆ, ಬಟ್ ಆಗಲಿಲ್ಲ. ಬಿಕಾಸ್ ಈ ಮೂವಿನ ಸಖತ್ತಾಗಿತ್ತು. ನಾನೇ ಎಂಜಾಯ್ ಮಾಡ್ತಿದ್ದೆ ಪಿಕ್ಚರ್ ನೋಡ್ಬೇಕು. ತುಂಬ ಸಖತ್ತಾಗೈತೆ, ಸುಳ್ಳು ಹೇಳ್ಬಾರ್ದು. ನಕ್ಕಿ ಸಾಕಾಗ್ಬಿಟ್ಟೆ. ಒಂದು ಡ್ರಾಮಾ ಇತ್ತು, ಒಂದು ಸ್ವಲ್ಪ ರೊಮ್ಯಾನ್ಸ್ ಇತ್ತು, ಅದ್ರ ಜೊತೆಗೆ ಸ್ವಲ್ಪ ಆ್ಯಕ್ಷನ್ ಇತ್ತು, ಅದ್ರ ಜೊತೆ ಜಾಸ್ತಿ ಕಾಮಿಡಿ ಇತ್ತು. ಸುಳ್ಳು ಹೇಳ್ಬಾರ್ದು. ಒನ್ ಆಫ್ ದ ಬೆಸ್ಟ್ ಮೂವೀಸ್ ಆ ಟೈಮಲ್ಲಿ ಬಂದು. ನಾನು ಚಿಕ್ಕ ವಯಸ್ಸಲ್ಲಿ TV ನೋಡ್ತಿದ್ದೆ. ಇದನ್ನು ತಿರ್ಗಾ ಇವಾಗ ವಾಪಸ್ ನೋಡ್ಬಿಟ್ಟು ಒಂಥರ ರಿಫ್ರೆಶ್ಮೆಂಟ್ ನೆಕ್ಸ್ಟ್ ಲೆವೆಲ್. ಈಗಿನ ಜನ್ರೇಷನ್ ಅವ್ರಿಗೋಸ್ಕರ ಮಾಡಿರೋ ಪಿಕ್ಚರ್ ಇದ್ದಂಗೆ ಐತೆ. ಇದು ನೋಡಿದ್ರೆ ನಿಜವಾಗ್ಲೂ ನಗು ಬರುತ್ತೆ. ಸಕ್ಕತ್ತಾಗೈತೆ ಪಿಕ್ಚರ್, ಸುಳ್ಳು ಹೇಳ್ಬಾರ್ದು. ಆಮೇಲೆ ಇನ್ನೊಂದೇನು ಗೊತ್ತಾ, ಇದೇ ಥರದ್ದು ಒಂದು ಪಿಕ್ಚರ್ನ ಯಾರೋ ಮಹಾನ್ ವ್ಯಕ್ತಿ ಇದ್ರದ್ದು ಏನಪ್ಪ ಅದು ಅಡ್ಯಾಪ್ಟೇಷನ್ನ ತೊಗೊಂಡ್ಬಿಟ್ಟು ಅವ್ರದೇ ಸ್ಟೈಲಲ್ಲಿ ಏನಾದ್ರು ಮಾಡೋರೆ.
ಅದು ತುಂಬ ದೊಡ್ಡ ಲೆವೆಲ್ ಪಿಕ್ಚರ್ ಆಗಿತ್ತು. ಇದ್ರದ್ದು ಕಂಪ್ಯಾರಿಸನ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಇದ್ರದ್ದು ಕಂಪ್ಯಾರಿಸನ್ ಮಾಡ್ತೀನಿ, ಗೊತ್ತಾಗುತ್ತೆ ಎಲ್ಲ ಸೀನ್ ಬೈ ಸೀನ್ ಹೆಂಗೆ ಕಾಪಿ ಆಗೈತೆ ಅಂತ ತೋರಿಸ್ತೀನಿ. ಈ ಪಿಕ್ಚರಿಂದನೇ ಎಸ್ಪೆಷಲಿ ಈ ಪಿಕ್ಚರಿಂದ ಹೆಂಗೆ ಕಾಪಿ ಮಾಡ್ಕೊಂಡು ಆ ಪಿಕ್ಚರ್ ಎಷ್ಟು ದುಡ್ಡು ಮಾಡ್ತು ಅಂತಲೂ ತೋರಿಸ್ತೀನಿ. ಸೊ ಅದನ್ನು ನೋಡಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಉಪೇಂದ್ರ ಅವ್ರದ್ದು ಎಷ್ಟೊಂದು ಪಿಕ್ಚರ್ಗಳನ್ನ ಡಿಕೋಡ್ ಮಾಡಿದ್ದೀನಿ, ಅದನ್ನೆಲ್ಲ ಸೈಡಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಬಿಡಿ. ಆ್ಯಂಡ್ ದಿಸ್ ಇಸ್ ಇಟ್ ಫಾರ್ ಹಾಲಿವುಡ್. ಇನ್ ದಿ ಎಂಡ್ ದಿಸ್ ಈಸ್ ಹಾಲಿವುಡ್. ಬಟ್ ಉಪೇಂದ್ರ ಅವ್ರು ಹೇಳ್ದಂಗೆ ಹಾಲಿವುಡ್ಗಿಂತ ನಮ್ಮ ಕನ್ನಡ ಇಂಡಸ್ಟ್ರಿನೇ ಇಷ್ಟ ಪರವಾಗಿಲ್ಲ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಆ್ಯಂಡ್ ಪ್ಲೀಸ್ ಟು ಸಬ್ಸ್ಕ್ರೈಬ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬೈ ಬಾಯ್.